ನಮಸ್ಕಾರ ವೀಕ್ಷಕ ಬಂಧುಗಳೇ. ನಟಿ ರಶ್ಮಿಕಾ ಮಂದಣ್ಣ ತಂದೆ ಮಂದಣ್ಣ ಹಿನ್ನೆಲೆ ಉದ್ಯಮದ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಹೌದು ವೀಕ್ಷಕ ಬಂಧುಗಳೇ, ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ಅತ್ಯಂತ ಖಾಸಗಿ ಮತ್ತು ಸಾಂಪ್ರದಾಯಿಕವಾಗಿ ಮದುವೆಯಾದರು. ರಶ್ಮಿಕಾ ಮದುವೆ ಬೆನ್ನಲ್ಲೇ ಅವರ ಕುಟುಂಬದ ಬಗ್ಗೆ ಹೆಚ್ಚಿನ ಗಮನ ಸೆಳೀತಾ ಇದೆ. ಹಾಗಾದ್ರೆ ರಶ್ಮಿಕಾ ಮಂದಣ್ಣ ತಂದೆ ಯಾರು, ಇವರ ಕುಟುಂಬದ ಹಿನ್ನೆಲೆಯಾದರೂ ಏನು ಅನ್ನುವಂತಹ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ. ಕಳೆದ 4-5 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡಿರೋದು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆಯ ವಿಚಾರ. ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಿಡದೆ ಪ್ರತಿಯೊಬ್ಬರು ಸಹ ಅವರವರ ಅಭಿಪ್ರಾಯವನ್ನ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆಯ ವಿಚಾರ ಪ್ರತಿಯೊಬ್ಬರು ಅವ್ರವ್ರಿಗೆ ಅನ್ನಿಸಿದ ರೀತಿಯಲ್ಲಿ ಕಮೆಂಟ್ಸ್ನ ಹಾಕ್ತಾ ಬರ್ತಿದ್ದಾರೆ. ಕೆಲವರು ಹಾಗೆ ಹೀಗೆ, ಅವರು ನಮ್ಮ ಕನ್ನಡದ ಬಗ್ಗೆ ಹಾಗೆ ಮಾತಾಡಿದ್ರು, ಹೀಗೆ ಮಾತಾಡಿದ್ರು, ಮತ್ತು ರಕ್ಷಿತ್ ಶೆಟ್ಟಿಯವರನ್ನ ಬಿಟ್ಟು ಇನ್ನೊಬ್ಬರನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೋತಿದ್ದಾರೆ, ಹಾಗೆ ಹೀಗೆ ಅಂತ ಅವ್ರ ಮನಸ್ಸಿಗೆ ಬಂದ ಹಾಗೆ ಕಮೆಂಟ್ಸ್ ಹಾಕ್ತಿದ್ರೆ, ಇನ್ನು ಕೆಲವರು ಅವರವರ ಆಯ್ಕೆ, ಅವರವರ ಇಷ್ಟ, ಅವರವರ ಜೀವನ, ಅವ್ರಿಗೆ ತಕ್ಕಂತೆ ಅವ್ರು ಆಯ್ಕೆ ಮಾಡ್ಕೋತಾರೆ ಅಂತ ಒಂದಷ್ಟು ಕಮೆಂಟ್ಸ್ ಹಾಕ್ತಾರೆ. ಹಾಗಂತ ನಾನಿಲ್ಲಿ ರಶ್ಮಿಕಾ ಮಂದಣ್ಣ ಅವರೇ ಸರಿ ಅಂತೇಳಿ ಅವರ ಪರ ಆಗಲಿ ವಿರೋಧವಾಗಲಿ ಮಾತನಾಡ್ತಿಲ್ಲ. ಆದರೆ ಅವರು ನಮ್ಮ ಕನ್ನಡದ ಬಗ್ಗೆ ಕೆಲವೊಂದು ಇಂಟರ್ವ್ಯೂಸ್ನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರೋದು, ಮತ್ತು ಅಷ್ಟು ಅವರು ನಮ್ಮ ಕನ್ನಡದಲ್ಲೇ ಬೆಳವಣಿಗೆ ಆಗಿದ್ದಂಥದ್ದು, ಫಸ್ಟ್ ಬೆಳೆದಿದ್ದು ನಮ್ಮ ಕನ್ನಡದಲ್ಲಿ, ಆದರೆ ಅವ್ರು ನಮ್ಮ ಕನ್ನಡಕ್ಕೆ ಅಷ್ಟು ಪ್ರಿಫರೆನ್ಸ್ ಕೊಡಲಿಲ್ಲ. ಆ ವಿಚಾರದ ಬಗ್ಗೆ ನಿಜಕ್ಕೂ ನನಗೂ ಸಹ ವಿರೋಧವನ್ನು ವ್ಯಕ್ತಪಡಿಸ್ತೀನಿ. ನನಗೂ ಕೂಡ ಸಿಟ್ಟು ಅನ್ನುವಂಥದ್ದು ಇರುವಂಥದ್ದು. ಆದರೆ ಅವರು ಈ ಸಿನಿಮಾ ಅನ್ನುವಂತಹ ನಟನೆಯ ಹಿನ್ನೆಲೆ ಯಾವುದೂ ಇಲ್ಲದೆ, ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವರು ಈ ದಿನ ನ್ಯಾಷನಲ್ ಕ್ರಶ್ ಆಗಿ ಬೆಳೆದು ನಿಂತದ್ದು ನಿಜಕ್ಕೂ ನಮಗೆ ಖುಷಿ ಕೊಡುವಂತಹ ವಿಚಾರ. ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರು ಸಹ ತಪ್ಪಾಗೋದಿಲ್ಲ. ವಾಟ್ ಎವರ್ ಇಟ್ ಈಸ್, ಎನಿವೆ ಫೈನಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣನವರು ಮದುವೆಯನ್ನು ಆಗಿದ್ದಾರೆ. ಅವರ ಮದುವೆ ದಿನ, ಅವರ ಮುಂದಿನ ಭವಿಷ್ಯ ಇನ್ನಷ್ಟು ಯಶಸ್ಸನ್ನು ಕಾಣಲಿ, ಹಾಗೆ ಅವರ ದಾಂಪತ್ಯ ಜೀವನ ಇನ್ನಷ್ಟು ಸುಖಕರವಾಗಿರಲಿ ಅಂತ ನಾನು ಸಹ ನಮ್ಮ ಚಾನಲ್ ಮುಖಾಂತರ ಹಾರೈಸ್ತಾ, ಹಾಗಿದ್ರೆ ಈ ರಶ್ಮಿಕಾ ಮಂದಣ್ಣ ಅವರ ಫ್ಯಾಮಿಲಿ ಹಿನ್ನೆಲೆ ಏನು, ಹೇಗೆ ಅವರ ತಂದೆ ತಾಯಿಗಳ ಮಾಡುವಂತಹ ಕೆಲಸವಾದರೂ ಏನು, ಅದರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ನಮ್ಮ ಚಾನಲ್ ಮುಖಾಂತರ. ಎಸ್ ವೀಕ್ಷಕರ, ರಶ್ಮಿಕಾ ಮಂದಣ್ಣ ಕುಟುಂಬದ ಹಿನ್ನೆಲೆ. ನಟಿ ರಶ್ಮಿಕಾ ಮಂದಣ್ಣ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟು ಸದ್ಯ ಟಾಲಿವುಡ್, ಬಾಲಿವುಡ್ನಲ್ಲಿ ಸೌಂಡ್ ಮಾಡ್ತಿದ್ದಾರೆ. ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ರಶ್ಮಿಕಾ ರೌಡಿ ಬಾಯ್ ವಿಜಯ್ ದೇವರಕೊಂಡ ಜೊತೆಗೆ ಅದ್ದೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದಾರೆ. ರಶ್ಮಿಕಾ ಮಂದಣ್ಣನವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೋತಾರೆ, ನಮ್ಮ ತಂದೆಯವರದು ತುಂಬಾನೇ ಬಿಸ್ನೆಸ್ಗಳಿದ್ದಾವೆ, ಮ್ಯಾರೇಜ್ ಹಾಲ್ ಇದೆ, ಮತ್ತೆ ಪ್ಲಾಂಟರು ಮತ್ತೆ ಬಿಲ್ಡರ್ ಕೂಡ ಹೌದು ಅಂತ ಅವ್ರು ಹೇಳ್ಕೊಂತಾರೆ. ರಶ್ಮಿಕಾ ಮಂದಣ್ಣನವರ ತಂದೆಯ ಹೆಸರು ಮದನ್ ಮಂದಣ್ಣ. ಇವರು ಕಾಫಿ ಪ್ಲಾಂಟರ್ ಮತ್ತೆ ಬಿಲ್ಡರ್ ಕೂಡ ಹೌದು. ವಿರಾಜಪೇಟೆಯಲ್ಲಿ ಇವ್ರದ್ದು ದೊಡ್ಡ ಫಂಕ್ಷನ್ ಹಾಲ್ ಕೂಡ ಇದೆಯಂತೆ. ಹಾಗಿದ್ರೆ ಇವರ ತಾಯಿ ಹೆಸರು ಸುಮನ್ ಮಂದಣ್ಣ. ರಶ್ಮಿಕಾ ಅವರ ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ ಸುಮನ್ ಮಂದಣ್ಣ ದೊಡ್ಡ ಬೆಂಬಲವಾಗಿ ನಿಂತವರು. ಹಾಗಿದ್ರೆ ಇವರಿಗೆ ಇವ್ರಿಗೊಬ್ರು ಪುಟಾಣಿ ತಂಗಿ ಸಹ ಇದ್ದಾರೆ. ಇವರ ಹೆಸರು ಶಿಮನ್ ಮಂದಣ್ಣ ಅಂತೇಳಿ. ಇವರಿಬ್ಬರ ನಡುವೆ ಸರಿಸುಮಾರು 16 ವರ್ಷಗಳ ವಯಸ್ಸಿನ ಅಂತರ ಇದೆ. ಹಾಗಾದ್ರೆ ವಿರಾಜಪೇಟೆಯವರ ಇವರು. ರಶ್ಮಿಕಾ ಮಂದಣ್ಣ ಮೂಲತಃ ಕರ್ನಾಟಕದ ಕೊಡಗು ಜಿಲ್ಲೆಯ ವಿರಾಜಪೇಟೆಯವರು. ಫೆಬ್ರವರಿ 26ರಂದು ವಿಜಯ್ ದೇವರಕೊಂಡ ಜೊತೆಗೆ ರಶ್ಮಿಕಾ ಮಂದಣ್ಣ ಕಲ್ಯಾಣ ಜರುಗಿದೆ. ವೀಕ್ಷಕರೇ, ತುಂಬಾ ಜನನೇ ಕಮೆಂಟ್ಸ್ ಹಾಕೊಂಡಿದ್ರು, ಮತ್ತೆ ಸ್ಟೋರಿಗಳು ಕೂಡ ಬರೆದು ಒಂದಷ್ಟು ಸ್ಟೋರಿಗಳು ಸ್ಕ್ರಿಪ್ಟ್ ಎಲ್ಲ ಹಾಕೊಂಡಿದ್ರು. ಅಷ್ಟರಲ್ಲಿ ನನಗೆ ಮಾಲಾ ಅನ್ನೋರೊಬ್ರು ಬರ್ಕೊಂಡಿದ್ರು ಒಂದು ಸ್ಟೋರಿ ರಶ್ಮಿಕಾ ಮಂದಣ್ಣ ಅವರ ಮದುವೆ ಬಗ್ಗೆ. ಅದನ್ನ ನಿಮ್ ಮುಂದೆ ಹೇಳ್ತೀನಿ ನೋಡಿ. ಒಳ್ಳೇದಾಗ್ಲಿ ರಶ್ಮಿಕಾ, ಒಬ್ಬ ಹುಡುಗ ಪ್ರೀತಿ ಅಂದ್ರೆ ಹೇಗಿರ್ಬೇಕು ಅಂತ ಹೆಣ್ಣಿಗೆ ಕಲಿಸ್ಬೇಕು. ಸಾಧನೆ ಮಾಡುವಂತಹ ಛಲದ ಹುಡುಗಿ ಸಿಕ್ಕಾಗ ನೆರಳಾಗಿ ಪ್ರೋತ್ಸಾಹಿಸುವ ಹುಡುಗನಿರ್ಬೇಕು. ಬೇಲಿ ಹಾಕಿ ಎಲ್ಲವನ್ನ ನಿಲ್ಲಿಸಿ ಬರೀ ನನ್ನವಳಿತು ಕೆಡುಕು ಹಾಗೂ ಹೋಗುಗಳು ಮತ್ತೆ ಮಕ್ಕಳು ಮನೆ ಇದ್ರಲ್ಲೇ ಕಟ್ಟಿ ಹಾಕೋದಿಕ್ಕೆ ನೋಡಿದ್ರೆ ಹೆಣ್ಣು ಹೊಸ್ತಿಲಿನ ಆಚೆಗೆ ಏನೇನು ಅಲ್ಲ ಅಂತ ಅನ್ನಿಸ್ಬಿಡುತ್ತೆ. ಇಲ್ಲಿ ಹಣ ಹೆಸರು ಮುಖ್ಯ ಅಲ್ಲ, ಒಳಗಿರುವಂತಹ ಸಾಧಿಸುವ ಹಂಬಲ ಗುರಿಗಳ ಬೆನ್ನತ್ತಿ ಹೋಗುವುದಷ್ಟೇ ಆಗಿರುತ್ತೆ. ಹಾಗೆ ನೋಡಿದ್ರೆ ಇವರಲ್ಲಿ ನ್ಯಾಷನಲ್ ಕ್ರಶ್ ರಶ್ಮಿಕಾನೇ ತಾನೆ. ಆಕೆಗೆ ಆಯ್ಕೆಯಲ್ಲಿ ಇನ್ನೂ ಹೆಚ್ಚಿದನ್ನೇ ಪಡೆಯಬಹುದಿತ್ತು ಅಲ್ವಾ? ಬಟ್ ಆಕೆನು ಒಂದು ಎಂಗೇಜ್ಮೆಂಟ್ ಕಳೆದುಕೊಂಡು ಒಂದು ಸೇಡಿಗೆ ನಿಂತು ಅಭಿನಯಿಸಿ ನಟಿಸಿ ತನ್ನನ್ನೇ ಯಂತ್ರವಾಗಿಕೊಂಡು ನಗು ಮುಖವಿರಿಸಿ ಯಾವಾಗಲೂ ಬೆರಳ ತುದಿಗೆ ಪ್ರೀತಿಯ ಗುರುತಿಸಿ ನೋವು ಕಾಣದಂಗೆ ಇದ್ದು ಬಿಟ್ಟಾಗ ಅದರಿಂದ ಹೊರತರುವ ಪ್ರೇಮಿಯಾದ ವಿಜ್ಜು ಸಹ ಗ್ರೇಟೇ ಅಲ್ವಾ? ಅವಳು ಜೊತೆ ಇದ್ರೆ ಆ ದಿನ ಚೆನ್ನಾಗಿರ್ತಿತ್ತು.
ಖುಷಿ, ಆರೋಗ್ಯ, ನೆಮ್ಮದಿ, ಕಾಳಜಿ ಎಲ್ಲವೂ ಆಕೆ ಎನ್ನಿಸಿದಾಗ ಅವಳಲ್ಲಿದ್ದರೆ ಏನು ಕಳೆದುಕೊಂಡಂತೆ ಅಂತ ಒಬ್ಬ ಹುಡುಗನಿಗೆ ಅನ್ನಿಸಿದಾಗಲೇ ನಿಜವಾದ ಸಂಗಾತಿ ಇವಳೇ ಅನ್ನಿಸಿಬಿಡುತ್ತದೆ. ಅವಳ ಜೊತೆ ಹೆಜ್ಜೆ ಹಾಕುವಷ್ಟು ಆ ಕ್ಷಣಗಳು ನನ್ನೊಂದಿಗೆ ಇರಲಿ ಎನ್ನಿಸುವುದೇ ಅತ್ಯುತ್ತಮವಾದ ಜೀವನ ಪಯಣ. ಪಂಜರದಲ್ಲಿಟ್ಟು ಪ್ರೀತಿ ತೋರಿಸುವುದಲ್ಲ, ಅಕ್ಕಿಯನ್ನ ಆರಿಬಿಟ್ಟಾಗ ಮರಳಿ ನಮ್ಮಲ್ಲಿಗೆ ಹುಡುಕಿ ಬರುವುದೇ ನಿಜವಾದ ಪ್ರೀತಿ ಅಲ್ವಾ? ಎನಿವೆ, ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅನುಗಾಲ ಹೀಗೆ ಸುಖವಾಗಿರಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್.